ನಮಸ್ಕಾರ ಸ್ನೇಹಿತರೆ. ಮಹಾಭಾರತದ ಯುದ್ಧದಲ್ಲಿ ಏನಾಗಲಿದೆ, ಯಾರು ಸಾಯಲಿದ್ದಾರೆ ಎಂಬ ಸಂಪೂರ್ಣ ಭವಿಷ್ಯ ಶ್ರೀಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ಎಂದು ನಾವೆಲ್ಲರೂ ನಂಬಿದ್ದೇವೆ. ಆದರೆ ಶ್ರೀಕೃಷ್ಣನಿಗಿಂತ ಮುಂಚೆಯೇ ಇಡೀ ಮಹಾಭಾರತದ ಯುದ್ಧ ಯಾವಾಗ ನಡೆಯುತ್ತದೆ, ಅದರಲ್ಲಿ ಯಾರು ಗೆಲ್ಲುತ್ತಾರೆ, ಯಾರು ಸಾಯುತ್ತಾರೆ ಎಂಬ ಪ್ರತಿಯೊಂದು ರಹಸ್ಯವು ಪಾಂಡವರಲ್ಲಿ ಒಬ್ಬನಿಗೆ ಮೊದಲೇ ತಿಳಿದಿತ್ತು. ಖಂಡಿತ ಇದನ್ನು ನೀವು ನಂಬಲೇಬೇಕು. ಹೌದು, ಆತನೇ ಪಾಂಡವರಲ್ಲಿ ಕೊನೆಯನಾದ ಸಹದೇವ. ಸಹದೇವನಿಗೆ ಇಡೀ ಭವಿಷ್ಯದ ರಹಸ್ಯ ಗೊತ್ತಿದ್ದರೂ ಅವನು ಇಡೀ ಯುದ್ಧದಲ್ಲಿ ಅದನ್ನು ಯಾರಿಗೂ ಯಾಕೆ ಹೇಳಲಿಲ್ಲ. ಕೃಷ್ಣನೇ ಅವನಿಗೆ ಬೆದರಿಕೆ ಹಾಕಿದ್ದು ಯಾಕೆ? ಇಂದಿನ ಈ ವಿಡಿಯೋದಲ್ಲಿ ಜಗತ್ತಿಗೆ ತಿಳಿಯದ ಈ ಮಹಾ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದಲ್ಲೇ ನೋಡಿ. ಮೊದಲಿಗೆ ಸಹದೇವನಿಗೆ ಭವಿಷ್ಯ ತಿಳಿದಿದ್ದು ಹೇಗೆ? ಕತೆ ಶುರುವಾಗುವುದು ಪಾಂಡವರ ತಂದೆಯಾದ ಪಾಂಡು ಮಹಾರಾಜನ ಮರಣದ ಸಮಯದಲ್ಲಿ. ಪಾಂಡು ಮಹಾರಾಜನು ಸಾಯುವ ಮುನ್ನ ತನ್ನ ಮಕ್ಕಳಿಗೆ ಒಂದು ವಿಚಿತ್ರವಾದ ಇಚ್ಛೆಯನ್ನು ತಿಳಿಸುತ್ತಾನೆ. ತಾನು ಗಳಿಸಿದ ಆಧ್ಯಾತ್ಮ ಜ್ಞಾನ ಮತ್ತು ಬ್ರಹ್ಮಾಂಡದ ರಹಸ್ಯಗಳು ವ್ಯರ್ಥವಾಗಬಾರದು ಎಂದರೆ ತನ್ನ ಮರಣದ ನಂತರ ತನ್ನ ಶರೀರದ ಮಾಂಸವನ್ನು ಅಥವಾ ಬುದ್ಧಿಯ ಭಾಗವನ್ನು ಮಕ್ಕಳು ತಿನ್ನಬೇಕೆಂದು ಹೇಳುತ್ತಾನೆ. ಆದರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಇದಕ್ಕೆ ಒಪ್ಪುವುದಿಲ್ಲ. ಆದರೆ ಕೊನೆಯ ಮಗನಾದ ಸಹದೇವನು ತಂದೆಯ ಈ ಮಾತಿಗೆ ಒಪ್ಪಿಗೆ ಸೂಚಿಸುತ್ತಾನೆ. ತಂದೆಯ ಆಜ್ಞೆಯನ್ನು ಗೌರವಿಸಿ ತಂದೆಯ ಬ್ರೈನ್ ಅಥವಾ ಮಸ್ತಿಯ 3 ಸಣ್ಣ ಭಾಗಗಳನ್ನು ಅವನು ಸೇವಿಸುತ್ತಾನೆ. ಮೊದಲನೇ ಭಾಗವನ್ನು ತಿಂದ ತಕ್ಷಣ ಅವನಿಗೆ ಭೂತಕಾಲದ ಅಂದರೆ ಪಾಸ್ಟ್ ಎಲ್ಲ ರಹಸ್ಯಗಳು ಅವನಿಗೆ ತಿಳಿಯುತ್ತದೆ. ಹಾಗೂ ಎರಡನೆಯ ಭಾಗ ತಿಂದ ತಕ್ಷಣ ಜಗತ್ತಿನಲ್ಲಿ ಪ್ರಸ್ತುತ ನಡೆಯುತ್ತಿರುವ ವರ್ತಮಾನದ ಸಂಗತಿಗಳು ಸಹ ತಿಳಿಯುತ್ತದೆ. ಮೂರನೆಯ ಭಾಗ ತಿಂದ ತಕ್ಷಣ ಅವನಿಗೆ ಇಡೀ ಭವಿಷ್ಯತ್ ಕಾಲ ಕಣ್ಣಿಗೆ ಕಟ್ಟಿದಂತೆ ಕಾಣಲು ಆರಂಭವಾಗುತ್ತದೆ. ಹೀಗೆ ಸಹದೇವನಿಗೆ ತ್ರಿಕಾಲ ಜ್ಞಾನ ಸಿದ್ಧಿಸಿದೆ, ಅಂದರೆ ಇಡೀ ಮಹಾಭಾರತದ ಭವಿಷ್ಯ ತಿಳಿದಿದೆ ಎಂಬ ವಿಷಯ ದೇವೋತ್ತಮನಾದ ಶ್ರೀಕೃಷ್ಣನಿಗೆ ತಿಳಿಯುತ್ತದೆ. ಕೃಷ್ಣನಿಗೆ ಆತಂಕವಾಗುತ್ತದೆ, ಏಕೆಂದರೆ ಒಂದು ವೇಳೆ ಸಹದೇವನು ಯುದ್ಧದಲ್ಲಿ ಯಾರ್ಯಾರು ಸಾಯುತ್ತಾರೆ ಎಂಬ ಭವಿಷ್ಯವನ್ನು ಪಾಂಡವರಿಗೂ ಅಥವಾ ಕೌರವರಿಗೆ ಮೊದಲೇ ಹೇಳಿಬಿಟ್ಟರೆ ಮಹಾಭಾರತದ ಮಹಾಯುದ್ಧವೇ ನಡೆಯುವುದಿಲ್ಲ. ಯುದ್ಧ ನಡೆದಿದ್ದರೆ ಭೂಮಿಯ ಮೇಲಿನ ಎಲ್ಲ ಪಾಪಿಗಳ ನಾಶವೂ ಸಹ ಆಗುವುದಿಲ್ಲ ಮತ್ತು ಧರ್ಮದ ಸಂಸ್ಥಾಪನೆ ಸಹ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕೃಷ್ಣನು ನೇರವಾಗಿ ಸಹದೇವನ ಬಳಿ ಹೋಗಿ, ಸಹದೇವ, ನಿನಗೆ ಭವಿಷ್ಯ ತಿಳಿದಿದೆ ಎಂದು ನನಗೆ ಗೊತ್ತು. ಆದರೆ ನೀನು ಈ ರಹಸ್ಯವನ್ನು ಯಾರ ಮುಂದೆಯೂ ಬಾಯಿ ಬಿಡಬಾರದು ಎಂದು ಆಜ್ಞಾಪಿಸುತ್ತಾನೆ. ಅಷ್ಟೇ ಅಲ್ಲದೆ ಒಂದು ವೇಳೆ ನೀನಾಗಿ ಯಾರಿಗಾದರೂ ಭವಿಷ್ಯವನ್ನು ಹೇಳಿದರೆ ಅದೇ ಕ್ಷಣದಲ್ಲಿ ನಿನ್ನ ತಲೆ 100 ಚೂರುಗಳಾಗಿ ನೀನು ಸಾಯುತ್ತೀಯ ಎಂದು ಕೃಷ್ಣನು ಸಹದೇವನಿಗೆ ಶಾಪ ಹಾಕುತ್ತಾನೆ. ಆದರೆ ಕೃಷ್ಣನ ಶಾಪಕ್ಕೆ ಹೆದರದ ಸಹದೇವ ನಗುತ್ತಾ ಕೃಷ್ಣನಿಗೆ ಒಂದು ಅದ್ಭುತವಾದ ಮಾತು ಹೇಳುತ್ತಾನೆ. ಕೃಷ್ಣ, ನೀನು ಕೊಟ್ಟ ಶಾಪದ ಪ್ರಕಾರವಾಗಿ ನಾನಾಗಿ ಯಾರಿಗೂ ಭವಿಷ್ಯ ಹೇಳುವುದಿಲ್ಲ. ಆದರೆ ಯಾರಾದರೂ ಬಂದು ನನ್ನನ್ನು ನೇರವಾಗಿ ಪ್ರಶ್ನೆ ಕೇಳಿದರೆ ನಾನು ಸುಳ್ಳು ಹೇಳದೆ ಸತ್ಯವನ್ನೇ ಹೇಳಬೇಕಾಗುತ್ತದೆ. ಇದು ನನ್ನ ಧರ್ಮ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಕೃಷ್ಣನು ಆಶ್ಚರ್ಯಚಕಿತನಾಗುತ್ತಾನೆ. ಅಷ್ಟರಲ್ಲಿ ಕೌರವರ ನಾಯಕನಾದ ದುರ್ಯೋಧನನು ಯುದ್ಧಕ್ಕೆ ಮುಹೂರ್ತ ಇಡಲು ಅತ್ಯಂತ ಶ್ರೇಷ್ಠ ಜ್ಯೋತಿಷಿಯಾದ ಸಹದೇವನ ಬಳಿಯೇ ಬರುತ್ತಾನೆ. ಹೌದು, ಶತ್ರುವಾಗಿದ್ದರೂ ದುರ್ಯೋಧನಿಗೆ ಸಹದೇವನ ಜ್ಯೋತಿಷ್ಯದ ಮೇಲೆ ಅಪಾರವಾದ ನಂಬಿಕೆ ಇತ್ತು. ದುರ್ಯೋಧನನು ಬಂದು, ಸಹದೇವ, ಕೌರವರು ಯುದ್ಧದಲ್ಲಿ ಗೆಲ್ಲಬೇಕಾದರೆ ನಾವು ಯಾವ ದಿನ ಯಾವ ಸಮಯದಲ್ಲಿ ಯುದ್ಧ ಆರಂಭಿಸಬೇಕು, ಮುಹೂರ್ತ ನೋಡಿಕೊಡು ಎಂದು ಕೇಳುತ್ತಾನೆ. ಸಹದೇವನು ಶತ್ರುವಾದವು ಸಹ ಧರ್ಮ ಬಿಡದೆ ಅಮಾವಾಸ್ಯೆಯ ಮುನ್ನ ದಿನ ಆ ಯುದ್ಧದ ಸರಿಯಾದ ಮುಹೂರ್ತವನ್ನು ಹೇಳುತ್ತಾನೆ. ಕೌರವರು ಯುದ್ಧ ಆರಂಭಿಸಿದರೆ ಕೌರವರೇ ಗೆಲ್ಲುತ್ತಾರೆ ಎಂದು ನಿಖರವಾದ ಮುಹೂರ್ತವನ್ನು ಬರೆದುಕೊಡುತ್ತಾನೆ. ಹೀಗೆ ಸಹದೇವನು ಕೌರವರು ಗೆಲ್ಲುವ ಮುಹೂರ್ತವನ್ನು ಹೇಳಿಕೊಟ್ಟ ವಿಷಯ ತಿಳಿದು ಶ್ರೀಕೃಷ್ಣನು ಬೆಚ್ಚಿ ಬೀಳುತ್ತಾನೆ. ಸಹದೇವನ ಧರ್ಮನಿಷ್ಠೆ ಮತ್ತು ಭವಿಷ್ಯದ ಶಕ್ತಿ ಎಂಥದ್ದು ಎಂದರೆ
ಕೃಷ್ಣನೇ ಆ ಭವಿಷ್ಯವನ್ನು ಬದಲಾಯಿಸಲು ಹೊಸ ತಂತ್ರವನ್ನು ಮಾಡಬೇಕಾಗುತ್ತದೆ. ನಿಗದಿತ ದಿನಕ್ಕಿಂತ ಒಂದು ದಿನ ಮುಂಚಿತವಾಗಿಯೇ ಸೂರ್ಯ ಮತ್ತು ಚಂದ್ರನನ್ನು ತನ್ನ ಮಾಯೆಯಿಂದ ಒಂದು ಕಡೆ ತಂದು ಅಂದೇ ಅಮಾವಾಸ್ಯೆ ಎಂದು ಬಿಂಬಿಸುತ್ತಾನೆ. ಕೃಷ್ಣನ ಈ ಮಾಯೆಯನ್ನು ಕಂಡು ಸಹದೇವನು ಮುಗುಳನಗುತ್ತಾನೆ. ಏಕೆಂದರೆ ಕೃಷ್ಣನು ಇಂಥದೊಂದು ತಂತ್ರ ಮಾಡಿ ಭವಿಷ್ಯವನ್ನು ಬದಲಾಯಿಸ್ತಾನೆ ಎಂಬುದು ಸಹದೇವನಿಗೆ ಮೊದಲೇ ಗೊತ್ತಿತ್ತು. ಹೀಗೆ ಸಹದೇವನಿಗೆ ಪ್ರತಿಯೊಂದು ಘಟನೆಯು ಮೊದಲೇ ಗೊತ್ತಿದ್ದರೂ ಕೃಷ್ಣನ ಶಾಪ ಮತ್ತು ಬ್ರಹ್ಮಾಂಡದ ನಿಯಮಕ್ಕೆ ಕಟಿಬಿದ್ದು ಇಡೀ 18 ದಿನಗಳ ಯುದ್ಧ ಮುಗಿಯುವವರೆಗೂ ಸಹದೇವನು ಮೌನಿಯಾಗಿಯೇ ಉಳಿಯುತ್ತಾನೆ. ಸ್ನೇಹಿತರೆ, ಸಹದೇವನು ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಬದಲಿಗೆ ಇಡೀ ಮಹಾಭಾರತದ ಚಿತ್ರಣವನ್ನು ತನ್ನ ಮನಸ್ಸಿನಲ್ಲೇ ಮುಂಚಿತವಾಗಿ ಕಂಡಿದ್ದ ಮಹಾಜ್ಞಾನಿಯಾಗಿದ್ದನು. ಕೃಷ್ಣನ ಲೀಲೆಗೆ ಮೌನವಾಗಿ ಸಾಕ್ಷಿಯಾದ ಅವನು ಈ ತ್ಯಾಗ ನಿಜಕ್ಕೂ ಅಪರೂಪದ್ದು. ಸ್ನೇಹಿತರೆ, ಸಹದೇವನು ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಬದಲಿಗೆ ಇಡೀ ಮಹಾಭಾರತದ ಚಿತ್ರಣವನ್ನು ತನ್ನ ಮನಸ್ಸಿನಲ್ಲಿ ಮುಂಚಿತವಾಗಿ ಕಂಡಿದ್ದ ಮಹಾ ಜ್ಞಾನಿಯಾಗಿದ್ದನು. ಕೃಷ್ಣನ ಲೀಲೆಗೆ ಮೌನವಾಗಿ ಸಾಕ್ಷಿಯಾದ ಅವನು ನಿಜಕ್ಕೂ ಅವನ ತ್ಯಾಗವು ಅಪರೂಪವಾಗಿದ್ದು ಈ ತ್ಯಾಗದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಮಹಾಭಾರತದ ಈ ಅಪರೂಪದ ರಹಸ್ಯದ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥದೇ ಹೊಸ ವಿಶಿಷ್ಟ ಮತ್ತು ಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.